ಶಬರಿಮಲೆಗೆ ತೆರಳಲು ಮಾಲೆ ಧರಿಸುವ ಹರಕೆ ಹೊತ್ತವರು ಅತ್ಯಂತ ಕಠಿಣ ವ್ರತವನ್ನ ಪಾಲಿಸುತ್ತಾರೆ. ಕಾಲಿಗೆ ಚಪ್ಪಲಿ ಧರಿಸದೆ ಕೊರೆಯುವ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡುತ್ತಾರೆ. ಐಷಾರಾಮಿ ಜೀವನ ಹಾಗೂ ಸೌಲಭ್ಯಗಳಿಂದ ದೂರ ಇರುತ್ತಾರೆ. ಸಸ್ಯಾಹಾರ ಮಾತ್ರ ಸೇವಿಸುತ್ತಾರೆ. ಹಾಸಿಗೆ ಮೇಲೆ ಮಲಗುವಂತಿಲ್ಲ. ಕುಟುಂಬದವರ ಸಂಪರ್ಕದಿಂದ ಆದಷ್ಟು ದೂರವೇ ಇರುತ್ತಾರೆ. ಯಾವುದೇ ದುಶ್ಚಟಗಳು ಇದ್ದರೂ ಈ ಸಮಯದಲ್ಲಿ ಅದನ್ನೆಲ್ಲ ಬಿಡುತ್ತಾರೆ. ಅನೇಕರು ದುಶ್ಚಟಗಳಿಂದ ಮುಕ್ತರಾಗಲೆಂದೇ ಈ ಹರಕೆಯನ್ನು ಕೂಡ ಹೊರುತ್ತಾರೆ. ಹರಕೆ ಹೊತ್ತವರು ಯಾವುದೇ ರೀತಿಯ ಕೆಟ್ಟ ಕೆಲಸಗಳಲ್ಲಿ ತೊಡಗುವಂತಿಲ್ಲ. ಅಪ್ಪಿ ತಪ್ಪಿ ಮಾಲೆ ಧರಿಸಿದಾಗ ಏನಾದರೂ ತಪ್ಪು ಮಾಡಿದ್ದಲ್ಲಿ ಅಂತಹವರ ಜೀವನ ಚಿಂತಾಜನಕವಾಗಿರುತ್ತದೆ. ಹಾಗೆಯೇ ಅಯ್ಯಪ್ಪನನ್ನ ಭಕ್ತಿಯಿಂದ ಬೇಡಿಕೊಂಡರೆ ಈ ಕಲಿಯುಗದಲ್ಲಿ ಪವಾಡಗಳು ನಡೆಯುತ್ತದೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿವೆ. ಪ್ರತಿ ಬಾರಿ ಸಂಕ್ರಾಂತಿ ಸಮೀಪಿಸಿದಂತೆ ಅಯ್ಯಪ್ಪ ಭಕ್ತರ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಶಬರಿಯ ಅಯ್ಯಪ್ಪ ಸ್ವಾಮಿ ದೇವರ ಸನ್ನಿಧಿಗೆ ತೆರಳಿ ದೇವರ ಸಾನ್ನಿಧ್ಯದಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆಯುವ ಗಳಿಗೆಗಾಗಿ ಈ ಎಲ್ಲ ಭಕ್ತರು ಕಾಯುತ್ತಿರುತ್ತಾರೆ. ಕೇರಳ ಮಾತ್ರವಲ್ಲದೆ ದಕ್ಷಿಣ ಭಾರತ, ಉತ್ತರ ಭಾರತ, ಪಶ್ಚಿಮ ಭಾರತಗಳಿಂದಲೂ ಅಯ್ಯಪ್ಪನ ಭಕ್ತರು ಶಬರಿಮಲೆಗೆ ತೆರಳುತ್ತಾರೆ. 41 ದಿನಗಳ ಕಠಿಣ ವ್ರತ ನಡೆಸಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಕರ ಜ್ಯೋತಿ ದರ್ಶನ ಮಾಡಿದರೆ ಜನ್ಮ ಸಾರ್ಥಕವಾಗಿದೆ ಎನ್ನುವುದು ಈ ಭಕ್ತರ ನಂಬಿಕೆ. ಹೀಗೆ ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಚಾಚು ತಪ್ಪದೆ ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ತೆರಳುತ್ತಾರೆ. ಪ್ರತಿಯೊಬ್ಬರ ಪಾಲಿಗೂ ಅವರು ಸ್ವಾಮಿ. ವಿಶೇಷವೇನೆಂದರೆ ಇವರೆಲ್ಲರೂ ಜೊತೆಗೂಡಿ ಮನೆಯಿಂದ ದೂರ ಇದ್ದು ತಮ್ಮ ಆಹಾರ ತಾವೇ ತಯಾರಿಸುವಾಗ ಯಾವುದೇ ಮೇಲು ಕೀಳು ಜಾತಿ ಬರುವುದಿಲ್ಲ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳುವ ಭಕ್ತರು ಅಲ್ಲಿನ ಬೆಟ್ಟದ ಭಾಗಗಳಲ್ಲಿ ಬೀಡಾರ ಹೂಡುತ್ತಾರೆ. ಅಲ್ಲಿ ಆಹಾರ ತಯಾರಿಸಿ ಸೇವಿಸುತ್ತಾರೆ. ಇಲ್ಲಿ ತಯಾರಿಸುವುದು ಊಟ ಆಗಿರುವುದಿಲ್ಲ. ಆ ಪವಿತ್ರ ಪ್ರದೇಶದಲ್ಲಿ ಭಕ್ತರ ಪಾಲಿಗೆ ಇದು ಪ್ರಸಾದ ಇದ್ದ ಹಾಗೆ. ಆದರೆ 2018ರಲ್ಲಿ ಒಂದು ಘಟನೆ ನಡೆಯುತ್ತದೆ. ಆಂಧ್ರ ಪ್ರದೇಶದ ಕಡಪದಿಂದ 12 ಜನ ಗುಂಪಿನ ಅಯ್ಯಪ್ಪ ಭಕ್ತರ ಜೊತೆ ಈ ಒಂದು ಪವಾಡ ನಡೆದಿದೆ. ಕಡಪದಿಂದ ಹೊರಟ ಈ ಭಕ್ತರು ಮೊದಲು ತಿರುಪತಿಗೆ ಹೋಗಿ ಆಮೇಲೆ ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತದನಂತರ ಕೇರಳದ ಶಬರಿಮಲೆಗೆ ಹೋಗುವ ದಾರಿಯಲ್ಲಿ ಈ ಘಟನೆ ನಡೆದಿದೆ. ಮಧುರೆಯಿಂದ ಶಬರಿಮಲೆಗೆ ಹೋಗುವಾಗ ಪೆರಿಯಾರ್ ಬಳಿ ಇವರ ಗಾಡಿಯು ಕೆಟ್ಟು ಹೋಗುತ್ತದೆ. ಅದು ಮಧ್ಯಾಹ್ನದ ಸಮಯ ಆಗಿದ್ದರಿಂದ ಅಲ್ಲಿಯೇ ಊಟ ತಯಾರಿ ಮಾಡಬೇಕೆಂಬ ಜಾಗವನ್ನು ಹುಡುಕುತ್ತಾರೆ. ಆದರೆ ಅಕ್ಕಪಕ್ಕ ಎಲ್ಲಿಯೂ ಅವರಿಗೆ ನೀರು ಸಿಗದ ಕಾರಣ ಕಾಡಿನಲ್ಲಿ ಸ್ವಲ್ಪ ದೂರ ಹೋಗುತ್ತಾರೆ. ಆದರೆ ಆ ಕಾಡು ಸ್ವಲ್ಪ ಮುಗಿದು ಕಲ್ಲು ಮುಳ್ಳುಗಳೇ ಜಾಸ್ತಿ ಸಿಗುತ್ತವೆ. ಅಷ್ಟರಲ್ಲಿ ಸುಂದರ್ ರೆಡ್ಡಿ ಅನ್ನುವ ಒಬ್ಬ ವ್ಯಕ್ತಿ 2 ದಿನಗಳಿಂದ ಹುಷಾರಿರುವುದಿಲ್ಲ. ಆದರೂ ಕೂಡ ಆ ಯಾತ್ರೆಯನ್ನು ಮಾಡುತ್ತಿದ್ದ. ಅಯ್ಯಪ್ಪನ ದರ್ಶನವನ್ನು ಪಡೆಯಬೇಕೆಂದು ಸಂಕಲ್ಪ ಮಾಡಿಕೊಂಡಿದ್ದ. ಹೀಗಿರುವಾಗ ಸ್ವಲ್ಪ ಹೊತ್ತು ಕಾಡಿನ ಮಧ್ಯೆ ನಡೆದಾಗ ಅವನಿಗೆ ತುಂಬಾನೇ ಸುಸ್ತಾಗಿ ನೀರಡಿಕೆ ಆಗುತ್ತದೆ ಹಾಗೂ ಮೂರ್ಛೆ ಬೀಳುತ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಚಿತ್ರ ವಿಚಿತ್ರವಾಗಿ ಆಡಲು ಪ್ರಾರಂಭಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಅಯ್ಯಪ್ಪನ ಭಕ್ತರ ಬಳಿ ಯಾರ ಬಳಿಯೂ ನೀರು ಇರುವುದಿಲ್ಲ. ಎಲ್ಲರೂ ನೀರಿಗಾಗಿ ಹುಡುಕುತ್ತಾರೆ. ಆದರೆ ಎಲ್ಲಿಯೂ ನೀರು ಸಿಗುವುದಿಲ್ಲ. ಸುಂದರ ರೆಡ್ಡಿಯ ಪರಿಸ್ಥಿತಿ ಕಂಡು ಎಲ್ಲರೂ ಕಂಗಾಲಾಗುತ್ತಾರೆ. ಅದರಲ್ಲಿ ರಮೇಶ್ ಶಾಸ್ತ್ರಿ ಅನ್ನುವ ವ್ಯಕ್ತಿಯ ಬಳಿ ಒಂದು ತೆಂಗಿನಕಾಯಿ ಇತ್ತು. ತೆಂಗಿನಕಾಯಿ ಒಡೆದು ಅದರಲ್ಲಿರುವ ನೀರನ್ನಾದರೂ ಕುಡಿಸೋಣ ಅಂದುಬಿಟ್ಟು ಆ ತೆಂಗಿನಕಾಯಿಯನ್ನು ಅಲ್ಲೇ ಇದ್ದ ಒಂದು ಕಲ್ಲಿಗೆ ಜೋರಾಗಿ ಹೊಡೆಯುತ್ತಾನೆ. ವಿಚಿತ್ರ ಏನೆಂದರೆ ಆ ತೆಂಗಿನಕಾಯಿ ಹೊಡೆದಂತಹ ರಭಸಕ್ಕೆ ಆ ಕಲ್ಲಿನಿಂದ ಜೋರಾಗಿ ನೀರು ಚಿಮ್ಮಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಜ್ವಾಲಾಮುಖಿಯಿಂದ ನೀರು ಬರುವ ಹಾಗೆ ನೀರು ಹರಿಯಲು ಪ್ರಾರಂಭಿಸುತ್ತದೆ. ಹೆಚ್ಚಾಗಿ ಈ ರೀತಿ ನಾವು ರಾಮಾಯಣ ಮಹಾಭಾರತದಲ್ಲಿ ಇಂತಹ ಘಟನೆಗಳನ್ನು ಕೇಳಿದ್ದೇವೆ. ಆದರೆ ಕಲಿಯುಗದಲ್ಲೂ ಕೂಡ ಈ ರೀತಿಯಾಗುವುದನ್ನು ಕಂಡು ಅಯ್ಯಪ್ಪ ಭಕ್ತರು ದಿಗ್ಭ್ರಾಂತರಾಗಿದ್ದಾರೆ. ಇದು ಸ್ವತಃ ಅಯ್ಯಪ್ಪನೇ ಮಾಡಿಸಿದ ಪವಾಡ ಎಂದು ಅವರು ನಂಬಿದ್ದಾರೆ. ಅಲ್ಲಿಂದ ಆ ಭಕ್ತರು ನೀರನ್ನು ಕುಡಿದು ಸುಂದರ್ ರೆಡ್ಡಿಗೂ ನೀರನ್ನು ಕುಡಿಸಿ ಆಯಾಸವನ್ನ ಹೋಗಲಾಡಿಸಿದ್ದಾರೆ. ನಡೆದ ಘಟನೆಯನ್ನ ಸ್ಥಳೀಯರಿಗೆ ಹೇಳಿದ್ದಾರೆ. ಈ ಘಟನೆ ನಡೆದ ಬಳಿಕ ಸ್ಥಳೀಯರು ಅಲ್ಲಿ ಓಡಿ ಹೋಗಿ ನೋಡಿದಾಗ ನಿಜಕ್ಕೂ ನೀರು ಚಿಮ್ಮುತ್ತಾ ಇತ್ತು. ಅಕ್ಕಪಕ್ಕದ ಊರಿನವರು ಆಮೇಲೆ ಓಡಿ ಬಂದು ತಮ್ಮ ಊರಿನ ಬಳಿ ಈ ರೀತಿ ಆಗಿರುವುದನ್ನು ಕಂಡು ದಿಗ್ಭ್ರಾಂತರಾಗಿ ಮೊಬೈಲ್ನಲ್ಲಿ ಈ ವಿಡಿಯೋನ ಸೆರೆ ಕೂಡ ಹಿಡಿದಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಅದು ಕಲಿಯುಗವೇ ಆಗಿರಲಿ, ದ್ವಾಪರ ಯುಗವೇ ಆಗಿರಲಿ, ಯಾವ ಯುಗವೇ ಆಗಿರಲಿ, ಆ ದೇವರ ಪವಾಡಗಳು, ಅದರಲ್ಲೂ ಅಯ್ಯಪ್ಪನ ಪವಾಡಗಳು ಎಲ್ಲ ಯುಗದಲ್ಲಿ ನಡೆಯುತ್ತದೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ನಾಯಿಯನ್ನ ನಾರಾಯಣ ದೇವರ ಸ್ವರೂಪ ಎನ್ನುವ ಮಾತಿದೆ.
ಧಾರವಾಡದ ನರೇಂದ್ರ ಟೋಲ್ ಬಳಿಯಿಂದ ನಾಯಿಯೊಂದು ಶಬರಿಮಲೆಗೆ ಪಾದಯಾತ್ರೆ ಮಾಡಿದೆ ಅಂದ್ರೆ ನೀವು ನಂಬಲೇಬೇಕು. ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಿಕ್ಕ ನಾಯಿ ಅವರೊಂದಿಗೆ ಈಗಾಗಲೇ 100 ಕಿಲೋಮೀಟರ್ಗಳನ್ನು ಕ್ರಮಿಸಿ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ ಶಬರಿಮಲೆಯನ್ನು ತಲುಪಿದೆ. ಶಬರಿಮಲೆಯ ಅಯ್ಯಪ್ಪನ ದರ್ಶನಕ್ಕೆ ಮಾಲೆ ಧರಿಸುವ ಭಕ್ತರಲ್ಲಿ ಅನೇಕರು ಮಕರ ಜ್ಯೋತಿ ದರ್ಶನಕ್ಕೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ವಾಹನಗಳಲ್ಲಿ ತೆರಳಿದರೆ, ಇನ್ನು ಕೆಲವರು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳುಗಳಲ್ಲೇ ಪಾದಯಾತ್ರೆ ಮೂಲಕ ಹೊರಟು ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತಾರೆ. ಹೀಗೆ ಪಾದಯಾತ್ರೆ ಹೊರಟಿದ್ದ ಮಾಲಾಧಾರಿಗಳ ತಂಡವೊಂದಕ್ಕೆ ಸಿಕ್ಕ ನಾಯಿ ಶಬರಿಮಲೆಯವರಿಗೂ ಅವರೊಂದಿಗೆ ಹೆಜ್ಜೆ ಹಾಕಿದೆ ಅಂದ್ರೆ ಇದು ಅಚ್ಚರಿ ಪಡುವಂತಹ ವಿಷಯವಾಗಿದೆ. ದೇವರ ಮೇಲಿನ ಭಕ್ತಿ ಹಾಗೂ ಸಮರ್ಪಣಾ ಭಾವಕ್ಕೆ ಯಾವ ಇತಿಮಿತಿಗಳೇ ಇಲ್ಲ. ಅದು ಮಾನವನೇ ಆಗಲಿ ಪ್ರಾಣಿಗಳೇ ಆಗಲಿ, ಭಕ್ತಿ ಎಲ್ಲರಲ್ಲಿ ಒಂದೇ ಆಗಿರುತ್ತದೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಅದ್ಭುತವಾದಂತಹ ಉದಾಹರಣೆಯಾಗಿದೆ. ಸಾಮಾನ್ಯ ಬೀದಿ ನಾಯಿಯೊಂದು ಶಬರಿಮಲೆ ಯಾತ್ರಿಕರನ್ನ ಅನುಸರಿಸಿ ಬಂದಿದ್ದು ಈವರೆಗೆ 106 ಕಿಲೋಮೀಟರ್ಗಳನ್ನು ತಲುಪಿ ಶಬರಿಮಲೆಯನ್ನು ತಲುಪಿದೆ. ಲಕ್ಷಾಂತರ ಭಕ್ತರು ಮಾಲಾಧಾರಿಯಾಗಿ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ತೆರಳುತ್ತಾರೆ. ಆದರೆ ಬೀದಿ ಶ್ವಾನವೊಂದು ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಗುರುಸ್ವಾಮಿ ಹಾಗೂ ಅವರ ತಂಡದೊಂದಿಗೆ ಹೆಜ್ಜೆ ಹಾಕುವ ಮೂಲಕ ಅಯ್ಯಪ್ಪನ ದರ್ಶನ ಪಡೆದಿದೆ. ಹೌದು, ಈ ಘಟನೆ ನಡೆದಿದ್ದು ಧಾರವಾಡ ಜಿಲ್ಲೆಯ ಮಂಗಳಗಟ್ಟಿ ಗ್ರಾಮದಲ್ಲಿ ಇದ್ದ ಈ ಶ್ವಾನ ಶಬರಿಮಲೆ ಯಾತ್ರೆಯ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಆದರೆ ಅಚ್ಚರಿಯ ವಿಷಯವೇನೆಂದರೆ ಈ ಶ್ವಾನವನ್ನು ಯಾರೂ ಸಾಕಿಲ್ಲ. ಬೀದಿಯಲ್ಲಿ ಬಿದ್ದ ಆಹಾರ ತಿಂದುಕೊಂಡು ಕಂಡಲ್ಲಿ ಇರುವ ಈ ನಾಯಿ ಇದೀಗ ಶಬರಿಮಲೆಯಲ್ಲಿ ಹೆಸರು ಮಾಡಿದೆ. ಇದೇ ಗ್ರಾಮದ ಗುರುಸ್ವಾಮಿ ನಾಗನಗೌಡ ಪಾಟೀಲ್ ಮಂಜುಸ್ವಾಮಿ ಎನ್ನುವರು ತಮ್ಮ ತಂಡದೊಂದಿಗೆ ಮಾಲೆ ಧರಿಸಿ ಕೇರಳದ ಶಬರಿಮಲೆ ಪಾದಯಾತ್ರೆ ಮೂಲಕ ದರ್ಶನಕ್ಕೆ ಹೋಗಿದ್ದಾರೆ. ಇವರೊಂದಿಗೆ ಈ ಬೀದಿ ನಾಯಿಯು ಸಹ ಹಿಂಬಾಲಿಸಿದೆ. ಒಂದಷ್ಟು ದೂರ ಬಂದು ಮರಳುತ್ತದೆ ಎಂದು ಅಂದುಕೊಂಡಿದ್ದ ಈ ತಂಡ ಇವರನ್ನೇ ಹಿಂಬಾಲಿಸಿದ ಈ ಶ್ವಾನ 106 ಕಿಲೋಮೀಟರ್ ಕ್ರಮಿಸಿದರೂ ಇವರ ಸಂಘ ಬಿಡಲಿಲ್ಲ. ದೇವರ ಪೂಜೆ, ವಿಶ್ರಾಂತಿ ಹೀಗೆ ಎಲ್ಲಿ ಈ ಸ್ವಾಮಿಗಳು ನಿಲ್ಲುತ್ತಾರೋ ಅಲ್ಲಿ ಕೂಡ ಈ ಶ್ವಾನ ಅವರನ್ನು ಹಿಂಬಾಲಿಸಿದೆ. ಪ್ರಾರಂಭದಲ್ಲಿ ಈ ನಾಯಿ ತಮ್ಮನ್ನು ಹಿಂಬಾಲಿಸಿ ಬರುವುದು ಯಾರೊಬ್ಬ ಭಕ್ತರಿಗೆ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಬಹುದೂರ ಸಾಗಿ ಬಂದರೂ ನಾಯಿ ತಮ್ಮ ತಂಡದ ಬೆನ್ನಿಗೆ ಬರುತ್ತಿತ್ತು ಎಂದು ಕಂಡ ಭಕ್ತರು ಅಚ್ಚರಿಗೊಂಡಿದ್ದಾರೆ. ನಾವು ಆರಂಭದಲ್ಲಿ ನಾಯಿಯನ್ನು ಗಮನಿಸಲಿಲ್ಲ, ಆದರೆ ನಾವು ಮುಂದುವರೆದಂತೆ ಅದು ಕೂಡ ನಮ್ಮನ್ನು ಅನುಸರಿಸಿದೆ. ನಾವು ತಯಾರಿಸಿದ ಆಹಾರವನ್ನು ನಾವು ಅದಕ್ಕೆ ನೀಡಿದ್ದೇವೆ. ಪ್ರತಿ ವರ್ಷ ಶಬರಿಮಲೆ ತೀರ್ಥಯಾತ್ರೆ ಮಾಡುತ್ತೇವೆ, ಆದರೆ ಇದೊಂದು ಹೊಸ ಅನುಭವ ಎಂದು ಭಕ್ತರು ಹೇಳಿಕೊಂಡಿದ್ದಾರೆ. ಶಬರಿಮಲೆ ಪಾದಯಾತ್ರೆಗೆ ಜೊತೆಯಾದ ಈ ನಾಯಿ ಹೆಸರು ರಾಜು ಎಂದು ಹೆಸರಿಡಲಾಗಿದೆ. ಜೊತೆಗೆ ಇದರ ಕೊರಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಅಯ್ಯಪ್ಪನ ದರ್ಶನಕ್ಕೆಂದು ಕರೆದುಕೊಂಡು ಹೋಗಲಾಗಿದೆ. ರಾಜು ಎಂಬ ನಾಯಿಯನ್ನ ಗೇಟ್ 1ರಲ್ಲಿ ಲಾಕ್ ಮಾಡಿದ್ದೆವು, ಆದರೂ ಅದು ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಬಂದು ನಮ್ಮನ್ನು ಹಿಂಬಾಲಿಸಿದೆ. ಇದೀಗ ನಾವು ಇದು ದೇವರ ಇಚ್ಛೆ ಎಂದು ನಿರ್ಧರಿಸಿ ಅದರೊಂದಿಗೆ ನಾವು ಕೂಡ ಮುಂದೆ ಹೋಗಿದ್ದೇವೆ ಎಂದು ಭಕ್ತರು ಹೇಳಿಕೊಂಡಿದ್ದಾರೆ. ತಮ್ಮ ಪ್ರಯಾಣದ ಮಾರ್ಗದಲ್ಲಿ ನಾಯಿಯ ವರ್ತನೆ ಎಲ್ಲರನ್ನೂ ಆಶ್ಚರ್ಯನುಂಟು ಮಾಡಿದೆ. ರಾಜು ಅತ್ಯಂತ ಶಿಸ್ತುಬದ್ಧನಾಗಿ ವರ್ತಿಸುತ್ತಾನೆ. ಪಾದಯಾತ್ರೆ ವೇಳೆ ನಾವು ನಮ್ಮ ವಸ್ತುಗಳನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ ಆ ವಸ್ತುಗಳನ್ನು ಆ ರಾಜು ಕಾಪಾಡಿದ್ದಾನೆ, ನಮ್ಮ ಜೊತೆಯೇ ಮಲಗುತ್ತಿದ್ದಾನೆ ಎಂದು ಹೇಳಿಕೊಂಡಿದ್ದಾರೆ. ನಮ್ಮಲ್ಲಿರುವ ವಸ್ತುಗಳ ಬಗ್ಗೆ ಆ ನಾಯಿಗೆ ಚೆನ್ನಾಗಿ ಗೊತ್ತಿತ್ತು, ಅವುಗಳ ರಕ್ಷಣೆ ಮಾಡುತ್ತಿತ್ತು. ನಾವಾಗಿ ಅವನಿಗೆ ಏನಾದರೂ ಕೊಡುವವರೆಗೂ ಆತ ಏನನ್ನು ಮುಟ್ಟುತ್ತಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪಾದಯಾತ್ರೆ ವೇಳೆ ಜನರು ಆತನಿಗೆ ಮಾಂಸವನ್ನು ನೀಡಿದರೂ ಆತ ಅದನ್ನು ಮುಟ್ಟಿಲ್ಲ. ಉತ್ತರ ಕನ್ನಡ ಜಿಲ್ಲೆ ಪ್ರವೇಶಿಸಿ ನಡೆಯುತ್ತಿದ್ದಾಗ ಅಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಮೀನುಗಳನ್ನು ಒಣಗಿಸಿ ಹಾಕಲಾಗಿತ್ತು, ಆದರೆ ಅದ್ಯಾವುದರ ಕಡೆಯೂ ರಾಜು ಆಕರ್ಷಿತನಾಗಿಲ್ಲ ಎಂದು ನಾಗನಗೌಡ ಎಂಬ ಭಕ್ತರು ಹೇಳಿಕೊಂಡಿದ್ದಾರೆ. ಈ ಭಕ್ತರ ತಂಡ ಇದೀಗ ನಾಯಿಯನ್ನು ಸಹ ಶಬರಿಮಲೆಗೆ ಕರೆದೊಯ್ದು ದರ್ಶನವನ್ನು ಪಡೆದಿದ್ದಾರೆ. ಈ ಶ್ವಾನಕ್ಕೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನ ಮಾಡಿಸಿ ಅಲ್ಲಿಂದ ವಾಹನ ಮೂಲಕ ಧಾರವಾಡಕ್ಕೆ ಬಿಡುತ್ತೇವೆ ಎಂದು ಶ್ವಾನದ ಜೊತೆ ಇದ್ದಂತಹ ಗುರುಸ್ವಾಮಿ ಗೌಡ ಹಾಗೂ ಮಂಜುನಾಥ್ ಇದೀಗ ತಿಳಿಸಿದ್ದಾರೆ. ನೋಡಿದ್ರ ಸ್ನೇಹಿತರೆ, ಆ ದೇವರ ಚಮತ್ಕಾರ ಯಾವ ರೀತಿ ಇತ್ತು ಎಂದು. ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.